ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ತುಂಬ ದಿನಗಳ ನಂತರ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಏನಂತ ಕೇಳಿದರೆ, ಈ ವಿಡಿಯೋ ಬಂದುಬಿಟ್ಟು ನಿಮಗೆ ಸ್ಟೇಟ್ ಸ್ಕಾಲರ್ಶಿಪ್ನ ಬಗ್ಗೆ ಇದಾಗಿ SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನ ಕುರಿತಾಗಿ ಏನಂತ ಕೇಳಿದರೆ, ಹಿಂದಿನ ಇದರಲ್ಲಿ ಏನಂತ ಡೇಟನ್ನು ಯಾವತ್ತು ಕೊಟ್ಟಿದ್ದರು ಅಂತ ಕೇಳಿದರೆ ನವೆಂಬರ್ ಲಾಸ್ಟ್ ಅಂದರೆ 30ಗೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದರು. ಬಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡಲಿಕ್ಕೆ ಹೋದಾಗ USN ನಂಬರ್ ಬರಲಿಲ್ಲ ಅಂತೇಳಿ ಒಂದು ಮೆಸೇಜ್ ಬರ್ತಾಯಿತ್ತು, ಎರರ್ ಮೆಸೇಜ್ ಟೈಪ್ ತೋರಿಸ್ತಾ ಇದ್ದಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತ ಕೇಳಿದರೆ, ಇದನ್ನು ಇನ್ನೂ 1 ತಿಂಗಳು ಇದು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/12/2024. ಅರ್ಥ ಆಯ್ತಾ? ಇದನ್ನು 31/12 ಅಂದರೆ ಡಿಸೆಂಬರ್ 31ರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾಕಂದರೆ ಇನ್ನು USN ನಂಬರ್ ಬರಲಿಲ್ಲಲ್ಲ, ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತ ಹೇಳಿದರೆ ಟೆಕ್ನಿಕಲ್ ಎಜುಕೇಷನ್ ನಿಮಗೆ, ಆಯಿತಾ? ಸೊ ಯಾರ್ಯಾರು ಇನ್ನೂ ಕೂಡ ಅರ್ಜಿನ ಸಲ್ಲಿಸಿಲ್ಲ, ದಯವಿಟ್ಟು ಆದಷ್ಟು ಬೇಗ ಸಲ್ಲಿಸಿ. USN ನಂಬರ್ ಬರುತ್ತೆ, USN ನಂಬರ್ ಬಂದ ಮೇಲೆ ಅದನ್ನು ನೀವು ಪ್ರೊವೈಡ್ ಮಾಡಬೇಕು. ಸದ್ಯಕ್ಕೆ ಅದು ಎರರ್ ಕೊಡ್ತಾ ಇದೆ, USN ನಂಬರ್ ಯೂನಿವರ್ಸಿಟಿಯಿಂದ ಕೊಟ್ಟಿಲ್ಲ, ಕಾಲೇಜಿಂದ ಪ್ರೊವೈಡ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಸದ್ಯದಲ್ಲೇ ಬರುತ್ತೆ. ಸೊ ಯಾರ್ಯಾರು ಅಪ್ಲೈ ಮಾಡಲಿಲ್ಲ ಆದಷ್ಟು ಬೇಗ ಅಪ್ಲೈ ಮಾಡಿ, ಅದಕ್ಕೋಸ್ಕರ ಇದನ್ನು ಎಕ್ಸ್ಟೆಂಡ್ ಮಾಡಿರೋದು. ಹೆಚ್ಚಿನವರಿಗೂ ಅದೇ ಎರರ್ ಕೊಡ್ತಾ ಇದೆ, USN ನಂಬರ್ ಇದೆ, ಎರರ್ ಕೊಡ್ತಾ ಇದೆ. ಸೊ ಡೋಂಟ್ ನೀಡ್ ಟು ವರಿ ಬಿಕಾಸ್ 12th ಅಂತ ಹೇಳಿದರೆ ಡಿಸೆಂಬರ್ ಎಂಡ್ವರೆಗೂ ಕೂಡ ನಿಮಗೆ ಟೈಮ್ ಇದೆ. ಅಷ್ಟರೊಳಗಡೆ ಯಾರ್ಯಾರು ಅಪ್ಲೈ ಮಾಡಲಿಲ್ಲ ಅಪ್ಲೈ ಮಾಡಿ, ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅದನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ. ಓಕೆ, ಎಕ್ಸ್ಟೆಂಡ್ ಆಗಿದೆ, ಇದರ ಬಗ್ಗೆ ಹೇಳಬೇಕಾಗಿತ್ತು. ಓಕೆ, ಯಾರ್ಯಾರು ಅಪ್ಲೈ ಮಾಡಲಿಲ್ಲ ಆದಷ್ಟು ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.